ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತದೆ ಅಂತ ಹೇಳಿ ರಾಜಕೀಯ ಕ್ರಾಂತಿ ಏನಾಗಿದೆ BJP-ಯವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನೂ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಳ್ಬೇಕು. ಅವ್ರ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತನಾಡ್ತವ್ರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನೂ ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರೇ ಅಧಿಕಾರಲ್ಲಿ ಇರ್ತೀವಿ. ಏನು ಆಪರೇಷನ್ನು ಇಲ್ಲ, ಗಿಪ್ರೇಷನ್ನು ಇಲ್ಲ. ಇಲ್ಲ, ಭಾಳ ಜನ BJP-ಯವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ, ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJP-ಯವರು 7-8 ಜನ ಇದ್ದಾರೆ, JDS ಅವರು 12-13 ಜನ ಇದ್ದಾರೆ, 12-13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ, ನಮ್ಗೆ ಬೇಕಾಗಿಲ್ಲ. ಅಂದ್ರೆ ಏನಾದರೂ BJP ಅವರು JDS ನವರು ಏನಾದರೂ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಕೂಡ ಮಾಡ್ಕೊಂಡು ಬರ್ತೀರಾ? ಇಲ್ಲ, ಗೇಮ್ ಆಡೋಕ್ಕೆ ಅವ್ರ ಪ್ರಶ್ನೆನೇ ಬರಲ್ಲ, ಆ ಥರ ಪ್ರಶ್ನೆನೇ ಬರಲ್ಲ.